ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಅಂತ ಏನು ನಡೀತಿದೆ, ಇದ್ರ ಬಗ್ಗೆ ವಿಶೇಷವಾದ ಒಂದು ಮಾಹಿತಿ ಏನು? ನೋಡಿ, ದ್ವಾದಶ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಮೂಲ ಜ್ಯೋತಿರ್ಲಿಂಗ ಅಂತಂದ್ರೆ ಸೋಮನಾಥ ಜ್ಯೋತಿರ್ಲಿಂಗ. ಇದು ಸತ್ಯುಗ ಕಾಲದಲ್ಲಿ ಚಂದ್ರದೇವರಿಂದ ಸ್ಥಾಪನೆ ಆಗಿತ್ತು ಅಂತ ಒಂದು ಪ್ರತೀತಿ ಇದೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಈ ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡ್ತಿದ್ದ ಅಂತ ಒಂದು ಪ್ರತೀತಿ ಇದೆ. 1000 ವರ್ಷದ ಹಿಂದೆ ಮೊಹಮ್ಮದ್ ಗಜ್ನಿ ಇದ್ರ ಮೇಲೆ ದಾಳಿ ಮಾಡದಂತೆ, ಎಷ್ಟೋ ಸಲ ಆಕ್ರಮಣ ಮಾಡಿ ಇದನ್ನ ಭಗ್ನ ಮಾಡದಂತೆ. ಈ ಜ್ಯೋತಿರ್ಲಿಂಗದ ವಿಶೇಷತೆ ಏನಂತಂದ್ರೆ, ಇದು ಭೂಮಿ ಮೇಲೆ ಇಲ್ಲಿಲ್ಲ, ಆಕಾಶದ ಮೇಲೆ ತೇಲಾಡ್ತಿತ್ತು. ಈಗ ಇದ್ರ ಮೇಲೆ ಸ್ಕ್ರೀನ್ ಅಲ್ಲಿ ಬರ್ತಿದೆ ನೋಡಿ ಇನ್ಫಾರ್ಮೇಶನ್ ಎಲ್ಲ. ಯಾಕಂದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಪವರ್ ಇದೆ, ಬಟ್ ಐರನ್ ಕಂಟೆಂಟ್ ಇಲ್ಲ, ಕಬ್ಬಿಣದ ಅಂಶ ಇಲ್ಲ. ಇದು 1000 ವರ್ಷದ ಹಿಂದೆ ಮೊಹಮ್ಮದ್ ಗಜ್ನಿ ಇದನ್ನು ಧ್ವಂಸ ಮಾಡಿದಂತೆ. ಆದರೆ ಅಲ್ಲಿದ್ದ ಕೆಲವರು ತಮಿಳುನಾಡಿನ ಅಗ್ನಿಹೋತ್ರಿ ಪುರೋಹಿತರುಗಳು ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಶೇಖರಣೆ ಮಾಡ್ತಾ ಬಂದ್ರು. 1000 ವರ್ಷದ ತನಕ ಇದನ್ನ ಕಾಪಾಡ್ಕೊಂಡ್ ಬಂದ್ರು. 100 ವರ್ಷದ ಹಿಂದೆ ಅಂದ್ರೆ 1924ರಲ್ಲಿ ಕಂಚಿ ಶ್ರೀ ಶಂಕರಾಚಾರ್ಯರನ್ನ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರು ಹೇಳಿದ್ರು, ಇನ್ನು 100 ವರ್ಷ ಇದನ್ನ ಹಾಗೆ ಕಾಪಾಡ್ಕೊಂಡ್ ಬನ್ನಿ. 2024ರಲ್ಲಿ ಅಯೋಧ್ಯದಲ್ಲಿ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಅವರಿಂದ ಅಯೋಧ್ಯದ ಶ್ರೀರಾಮ ಮಂದಿರ ನಿರ್ಮಾಣ ಆಗುತ್ತದೆ. ತದನಂತರ ಆ ಮಹಾಪುರುಷರಿಗೆ ಈ ಜ್ಯೋತಿರ್ಲಿಂಗದ ಅವಶೇಷಗಳನ್ನೆಲ್ಲ ಅರ್ಪಿಸ್ತೀವಿ ಅಂತ ಅವ್ರು ಹೇಳಿದ ಮಾತಿನಂಗೆ ಇವತ್ತು ನಮ್ಮ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಎಲ್ಲಾ ಜ್ಯೋತಿರ್ಲಿಂಗಗಳಿವೆ, ಅವಶೇಷಗಳಿವೆ. ಈಗ ಗುರುಗಳ ಮಾರ್ಗದರ್ಶನದಂತೆ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಗ್ರಾಮಕ್ಕೂ, ಪ್ರತಿಯೊಂದು ಪಟ್ಟಣಕ್ಕೂ ಹೋಗ್ತಿದೀವಿ. ಜನರು ಈ ಜ್ಯೋತಿರ್ಲಿಂಗದ ದರ್ಶನ ಪಡ್ಕೊಂಡು ಭಾಗ್ಯ ಪಡ್ಕೊಳ್ಳಿ ಅಂತ. ತಿಪ್ಟೂರು ಜನಕ್ಕೆ ಇದು ಒಂದು ಸೌಭಾಗ್ಯವಾದ ದಿನ. ಯಾಕೆಂದ್ರೆ ಈ ಜ್ಯೋತಿರ್ಲಿಂಗದ ಮುಂದೆ ಏನು ಕಷ್ಟ ಸುಖ ಹೇಳ್ಕೋತೀವೋ, ಯಾರು ಏನ್ ಸಂಕಲ್ಪ ಮಾಡ್ಕೋತಾರೋ ಅದು ಖಂಡಿತವಾಗಿ ಪೂರ ಆಗುತ್ತೆ. ಇದು ಇವತ್ತು ಬೆಳಗ್ಗೆ ಒಂದು ಭವ್ಯವಾದ ಜ್ಯೋತಿರ್ಲಿಂಗ ರುದ್ರಾಭಿಷೇಕ ಆಗಿದೆ. ಜನರು ದರ್ಶನ ಪಡ್ಕೋತಿದ್ದಾರೆ. ಒಂದು ಸತ್ಸಂಗ ಕಾರ್ಯಕ್ರಮನೂ ಆಗಿದೆ. ವಿಶೇಷ ವ್ಯಕ್ತಿಗಳು ಎಲ್ಲ ಬಂದು ಜನರ ಪ್ರಯೋಜನ ಪಡ್ಕೋತಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಈ ಒಂದು ಜ್ಯೋತಿರ್ಲಿಂಗ ದರ್ಶನ ನಡೆಯುತ್ತಾ, ಪ್ರವಾಸ ನಡೆಯುತ್ತೆ? ಹೌದು ಹೌದು. ಈಗಾಗಲೇ ನಾವು ಎಷ್ಟೋ ಜಿಲ್ಲೆಗಳು ಪ್ರಯಾಣ ಮಾಡಿದ್ದೀವಿ. ಈಗ ಟಿಪ್ಟೂರಿಗೆ ಬಂದಿದ್ದೀವಿ. ಇಡೀ ಕರ್ನಾಟಕ ಎಷ್ಟು ಆಗ್ಲೇ ಒಂದು ಸುಮಾರು 15-17 ಡಿಸ್ಟ್ರಿಕ್ಟ್ ಆಗಿದೆ ಈಗಾಗಲೇ. ಈಗ ಟಿಪ್ಟೂರಿಗೆ ಬಂದಿದ್ದೀವಿ. ಈಗ ಪೂರ್ತಿ ಗುರುಗಳ ಆಸೆ ಅಂತ ಎಲ್ಲಾ ಜಿಲ್ಲೆಗಳು, ಎಲ್ಲಾ ಪ್ರಾಂತ್ಯಗಳಿಗೂ ಸೇರಬೇಕು ಅಂತ ಇನ್ನು ಮುಂದೆ ಹೊರಡ್ತೀವಿ. ವಂದನೆಗಳು ಗುರುಜಿ.